ಓ ನೀನಾ? ಯಾಕೆ ಬಂದೆ? ಇದ್ಯಾಕ ಜೀನ್ ಕೇಳ್ತಾ ಇದ್ದೆ? ಯಾಕೆ ಬಂದೆ ಅಂದ್ರೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಯಾಕೆ ಬಂದೆ ಅಂತ ಕೇಳ್ತಾರ, ಚೆನ್ನಾಗಿದ್ಯಾ ಅಂತ ಕೇಳೋದ್ ಬಿಟ್ಟು ಮೊಮ್ಮಗಳು ತವ್ರ ಮನೆಯಿಂದ ಊರಿಗೆ ಬಂದವಳೆ ಅಂತಂದ್ರೆ ಒಂದ್ಸಲ ಬಂದೋಗಿದ್ದಲ್ಲ ಸಾಲ್ದಾಗಿತ್ತ, ಓಡೋದೊಳಗೆ ಆಗ್ಲಾಗ್ಲ ತವ್ರ ಮನೆ ಇರಲ್ಲ ಕಣಮ್ಮ. ಏನೋ ನನ್ನ ಅವ್ನು ಇವನ ಇದಾನಲ್ಲ ಲೋಕಿ, ಅವನಿಗೆ ಹೆಣ್ಣು ಹುಡುಕ್ತಾರೆ ನಿಮ್ಮ ಅಪ್ಪ ಅಮ್ಮಯ್ಯ ಅಂತ ನಾವು ಒಪ್ಕೊಂಡಿದ್ದೆ ಅಷ್ಟೇನೆ. ಆದ್ರೆ ಇದುವರೆಗೂ ಅವನಿಗೆ ಒಂದ್ ಹೆಣ್ಣು ಹುಡುಕಿಲ್ಲ ನಿಮ್ಮ ಅಪ್ಪ ಅಮ್ಮಯ್ಯ. ನೀನ್ ಹೆಂಗೆ ತಿರ್ಗಾ ಬಂದೆ? ಅಯ್ಯೋ ಅಜ್ಜಿ, ಅವನಿಗೆ ಹೆಣ್ಣು ಹುಡ್ಕಕ್ಕಾಗಲ್ಲ, ಅವರೇ ಹುಡ್ಕೊಳ್ಳಿ. ಅಪ್ಪ ಅಮ್ಮ ತೋರಿಸಿದ್ದ ಹುಡುಗಿನ ಬೇಡ ಅಂತಾನಂತೆ. ನೀವೇನ್ ತೋರಿಸ್ಬೇಡ್ರಿ ಅಂತ ಹೇಳ್ತಂತೆ ಅತ್ತೆ. ತೋರಿಸ್ಬೇಡ್ರಿ, ನಾವೆಲ್ಲ ಹುಡುಕಂತೀವಿ, ನಿಮ್ಗೂ ನಮಗೂ ಸಂಬಂಧ ಇಲ್ಲ ಅಂತ ಬೈಕ್ ಕಳ್ಸದಂತೆ. ಮತ್ತೆ ಅವ್ರ ಹೆಂಗ್ ಹುಡುಕ್ತಾರೆ? ತೆಗಿರಿ, ನಾನು ಒಳಕ್ ಹೋಗ್ಬೇಕು. ಏಯ್, ನೀನು ನಮ್ಮನೆ ಒಳಗೆ ಬರ್ಬೇಡ, ಹೋಗ್ತಾ ಇರು, ನಿನ್ ಗಂಡನ ಮನೆಗೆ ನೀನಿರು. ಚೆನ್ನಾಗಿದ್ಯಾ ತಾನೆ? ಸಾವುಕಾರ ಮಗನ ಮದ್ವೆ ಆಗಿದ್ಯಾ? ಅಲ್ಲೇ ಇರು, ಇಲ್ಲಿಗೆ ಬರ್ಬೇಡ ಆಗ್ಲಾಗ್ಲಾನ. ನಮ್ಗೆ ನೋಡಿ ಸಹಿಸ್ಕೊಳಕ್ಕಾಗಲ್ಲ. ಯಾಕಜ್ಜಿ, ನಾನ್ ಚೆನ್ನಾಗಿರೋದ್ ನೋಡಿದ್ರೆ ನಿಮ್ಗೆ ಸಹಿಸ್ಕೊಳಕ್ಕಾಗಲ್ವಾ? ಹೆಂಗಾದ್ರೂ ಇರು, ಚೆನ್ನಾಗಾದ್ರೂ ಇರು, ಚೆನ್ನಾಗಿಲ್ದೇ ಇದ್ರಾದ್ರೂ ಇರು, ನಮ್ಗೇನಾಗ್ಬೇಕಾಗಿತ್ತೆ? ನನ್ನ ಮೊಮ್ಮಗನ್ನ ಮದ್ವೆ ಆಗ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಓಡಾಗ ಅವ್ನು ಯಾವನ್ನ ಮದ್ವೆ ಆದಲ್ಲ. ಅದಕ್ಕೆ ನೀನ್ ತಿರ್ಗಾ ಮನೆಗೆ ಬಿಡ್ಕೋಬೇಕಾ? ನಿಮ್ಮ ಅಪ್ಪ ಅಮ್ಮಯ್ಯ, ನಿಮ್ಮ ಅಮ್ಮ ಏನೋ ಮರಳು ಮಾಡಿದ್ಲು ನಿಮ್ಮ ಅಪ್ಪಯ್ಯನ, ಅವನು ಒಪ್ಕೊಂಡವನಿ. ಆದ್ರೆ ನಾನು ನಿನ್ನ ಒಪ್ಕೊಂಡಿಲ್ಲ. ಇನ್ನಾನ ನೀನು ಇಲ್ಲಿಗೆ ಬರಂಗಿಲ್ಲ, ಅಲ್ಲೇ ಇರು. ಯಾಕತ್ತೆ, ಯಾಕೆ ಅವಳ ಮೇಲೆ ಅಂಗ್ರೇಗಾಡ್ತಾ ಇದ್ಯಾ? ಲಾವಣ್ಯ ಯಾವಾಗ ಬಂದಮ್ಮ? ಈಗ ತಾನೇ ಬಂದೆ ಅಮ್ಮ. ಅಲ್ಲ, ಬರ್ತಿದಂಗೆನೆ ಇವಜ್ಜಿ ಜಗಳ ತೆಗಿತಾ ಇದ್ದೆ ನೋಡು, ಮನೆಗೆ ಬರ್ಬೇಡ ಅಂತನ. ಅಲ್ಲ, ನಮ್ಮನೆಗೆ ನಾನ್ ಬರ್ದೆ ಇನ್ಯಾರು ಬರ್ತಾರೆ? ಹಂಗೆ ಕಣಮ್ಮ, ನಿಮ್ಮ ಅಜ್ಜಿಗೆ ಸ್ವಂತದವ್ರಿಗಿಂತನ ಹೊರಗ್ನವ್ರ ಮೇಲೆ ಪ್ರೀತಿ ಜಾಸ್ತಿ. ಅದೇನೋ ಹೇಳ್ತಾರಲ್ಲ, ಕೊಟ್ಟೆ ಹಣ್ಣು ಕುಳುಗೊರಕೆ ಅಂತಾನ. ಹೋದ್ರು ಮಗಳ ಮೇಲೆ ಪ್ರೀತಿ, ಮಗನ ಮೇಲೆ ಒಂದಿಷ್ಟು ಇಲ್ಲ. ಮಗನ ಮೇಲೂ ಸೊಸೆ ಮೇಲೂ ಎಲ್ಲಾನ ಮಗಳು ಮಗ ಅವ್ರಷ್ಟೇ ಬೇಕು ಇವತ್ತಿಗೆ. ನೀನ್ ನಡಿ ಸುಮ್ನೆ. ಇವಜ್ಜಿ ಮಾತು ನೀನ್ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ನಡಿ ಒಳಿಕೆ. ನಾನೇನ್ ತಲೆ ಕೆಡಿಸ್ಕೊಂಬಲ್ಲಮ್ಮ. ಬಾ ಕುತ್ಕೊಳ್ಳಿಲ್ಲ ಅವು, ಕುತ್ಕ. ಮತ್ತೆ ಇನ್ನೇನು ಸಮಾಚಾರ? ನಿಮ್ಮ ಅತ್ತೆ, ನಿನ್ ಗಂಡ, ನಿಮ್ಮ ಮಾವ ಎಲ್ರು ಹೆಂಗಿದ್ದಾರೆ? ನಿಮ್ ನಾದ್ನಿ ಅವಳು ಯಾರೋ, ಅವಳ ಹೆಸರಂತ ಸೀಮಾ, ಅವಳು ಹೆಂಗಿದ್ದಾಳೆ? ಅವಳೇನು ಕಿತಾಪತಿ ಮಾಡ್ತಾಳೆ ಬಾರಿನ ಅಂತ ಹೇಳ್ತಿದ್ದಲ್ಲ, ಏನಾಯ್ತು? ಅವಳ ಮದ್ವೆ ವಿಷಯ ಮಾತಾಡ್ತಿದೀವಿ ಅಂತ ಹೇಳ್ತಿದ್ದೆ. ಮದ್ವೆ ಸೆಟ್ ಆಯ್ತು ಅವಳದು? ಅಯ್ಯೇ, ಇನ್ನೂ ಇಲ್ಲ ಕಣಮ್ಮ, ಎಲ್ರು ಚೆನ್ನಾಗಿದ್ದೀವಿ. ನಾವು ಅದೇ ಪ್ರಯತ್ನದಲ್ಲಿದ್ದೀವಿ. ಅವಳು ಎಷ್ಟು ಸುಳ್ಳಿ ಅಂದ್ರೆ ಯಪ್ಪ, ಜಗತ್ ಕಿಲಾಡಿ. ಅವಳ ಜೊತೆ ಇನ್ನೊಬ್ಳು ರೀಮಾ ಅನ್ನಳಿದ್ದಾಳೆ, ಅವಳು ಸೇರ್ಕೊಂಡು ಅವ್ರ ಮನೆಯವ್ರಿಗೆ ತುಂಬಾ ಸುಳ್ಳು ಹೇಳಿದ್ದಾರೆ. ಸುಳ್ಳ? ಏನ್ ಸುಳ್ಳೆ? ಏನು ಅಂದ್ರೆ ಆ ಸೀಮಾ ಇದ್ದಾಳಲ್ಲ, ಅವಳು ಇಂಜಿನಿಯರಿಂಗ್ ನಾಗೆ ಎಲ್ಲ ಬ್ಯಾಕ್ ಇಕ್ಕೊಂಡು ಪಾಸ್ ಆಗಿದೆ ಅಂತ ಮನೇಲಿ ನಂಬಿಸಿದಾಳೆ, ಎಲ್ರು ನಂಬಿದ್ದಾರೆ. ಆದ್ರೆ ಅವಳು ಮಾರ್ಕ್ಸ್ ಕಾರ್ಡ್ ಯಾರು ನೋಡಿಲ್ಲ. ನನಗೆ ಕೈ ಸಿಕ್ತು ನೋಡು, ಅವಾಗ ಸರಿಯಾಗಿ ಆಟ ಆಡಿಸ್ತೆ. ನನ್ನ ಮನೆ ಕೆಲಸದವಳು ಅಂತ ನಾ ಪರಿಚಯ ಮಾಡ್ಕೊಡ್ತಿಲ್ಲ ಅವಳ ಫ್ರೆಂಡಿಗೆ. ಆಮೇಲೆ ಒಂದಿವ್ಸ ಅವಳ ಮಾರ್ಕ್ಸ್ ಕಾರ್ಡ್ ಸಿಕ್ತು ನೋಡು ರೂಮಲ್ಲಿ, ಅವಾಗ ಅವಳು ನಾನು ಹೇಳ್ದಂಗೆ ಕೇಳ್ತಾ ಇದ್ದಾಳೆ. ಇವಾಗ ಮಾತಾಡಂಗಿಲ್ಲ, ಹಂಗೆ ಅವಳಿಗೆ ಸರಿಯಾಗಿ ಎದುರಿಸಿದೀನಿ. ನಿಮ್ ಮನೆಯಲ್ಲಿ ಎಲ್ಲ ಹೇಳ್ತೀನಿ, ನೀನೇನಾದ್ರೂ ನನ್ನ ಬಗ್ಗೆ ಮಾತಾಡಿದ್ರೆ ಅಂತನ ಎದ್ದಿಸಿದೀನಿ. ಈಗ ಸುಮ್ಮನಿದ್ದಾಳೆ. ಅಯ್ಯೋ, ಹಂಗೆಲ್ಲ ಯಾಕಮ್ಮ ಮಾಡ್ತೀಯ? ಸುಮ್ಮನೆ ಯಾಕೆ ಬಿಟ್ಬಿಡು. ಅವಳು ಬಜಾರಿ ಅಂತ ಕಾಣಿಸುತ್ತೆ ನಿನ್ನ ನಾದ್ನಿ, ಅವಳ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಆಮೇಲೆ ಇದೇ ಸೇಡ್ ಇಕ್ಕೊಂಡು ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಗಿಡಾಳು. ಅಯ್ಯೋ, ಹಂಗೆಲ್ಲ ಏನು ಮಾಡಲ್ಲ ಬಿಡಮ್ಮ. ಅವಳ ಕೈಲಿ ಏನು ಆಗಲ್ಲ. ನನ್ ಗಂಡ, ನಮ್ಮ ಮಾವ ಎಲ್ರು ನನ್ ಕಡೆಗೆ ಇದಾರೆ. ಅವಳ ಬಗ್ಗೆ ನನ್ ಗಂಡಗೂ ನಮ್ಮ ಮಾವನ್ಗೂ ಚೆನ್ನಾಗ್ ಗೊತ್ತು. ನಮ್ಮ ಅತ್ತೆನೆ ಸ್ವಲ್ಪ ಉಪ್ಸಿರೋದು ಅವಳಿಗೆ, ಅವಳ ಕಡೆಗೆ ಸಪೋರ್ಟ್ ಮಾಡೋದು ಅವ್ರೊಬ್ರೇನೆ. ಮತ್ತೆ ಏನೋ ಮದ್ವೆ ಗಂಡು ಬಂದಿದ್ದ ಅಂತ ಹೇಳ್ತಿದ್ದೆ ಫೋನ್ನಾಗೆ, ಏನಾಯ್ತು? ಮದ್ವೆ ಸೆಟ್ ಆಯ್ತು ಅವಳದು? ಇನ್ನೂ ಇಲ್ಲ ಕಣಮ್ಮ, ಅವ್ರೂರಲ್ಲಿ ಅವನು ಯಾರೋ ಸೊಣಕ್ಲ ಇದ್ದಂಗಿದ್ದಾನೆ. ನಾನು ಲವ್ ಮಾಡ್ತಿದ್ದೆ, ಮದ್ವೆ ಆಗ್ತೀನಿ ಅಂತ ಬಂದಿದ್ದ. ನಾವು ನೋಡೋಣ ಅಂತ ಕರ್ಸಿದ್ವಿ, ಅದೇ ಅವಳು ಒಪ್ತಾ ಇಲ್ಲ, ನಮ್ಮ ಅತ್ತೆನೂ ಒಪ್ತಿಲ್ಲ. ನಮ್ಮ ಮಾವ ಇನ್ನೂ ಏನೋ ಹೇಳಿಲ್ಲ, ನೋಡೋಣ. ಹೌದಾ? ಸರಿ ಬಿಡು. ಮತ್ತೆ ನಿನ್ ಗಂಡ ಕೆಲ್ಸಕ್ಕೆ ಹೋಗ್ತಾನ ಹೆಂಗೆ? ಹೂನಮ್ಮ, ಹೋಗ್ತಾರ. ಅವ್ರೇನ್ ದಿನ ಕೆಲ್ಸಕ್ಕೆ ಹೋಗೋದು ಬರೋದು, ಸಾಯಂಕಾಲ 5 ಗಂಟೆಗೆ 6 ಗಂಟೆ ಆಗುತ್ತೆ ಮನೆಗೆ ಬರೋಷ್ಟೊತ್ತಿಗೆ. ಚೆನ್ನಾಗಿ ನೋಡ್ಕೊಂತಾರೆ. ನಮ್ಮ ಅತ್ತೆನೇ ಸ್ವಲ್ಪ ಅದು ಇದು ಅಂತ ಮಗಳ ಕಡೆಗೆ ಸಪೋರ್ಟು. ಮಗಳೇನಾದ್ರು ಹೇಳಿದ್ರೆ ಅದೇ ನಿಜ ಅನ್ಕೊಂಡು ನಂಬ್ತಾರೆ. ಅದೇ ಒಂದು ಬೇಜಾರು ಅಷ್ಟೇನೆ. ಆದ್ರೆ ಅದು ಜಾಸ್ತಿ ದಿನ ಉಳಿಯಲ್ಲ ಬಿಡ್ರಿ. ನಮ್ಮ ನಾದ್ನಿ ಅವಳು ಸೀಮಾ ಮದುವೆ ಮಾಡ್ಕೊಂಡು ಹೋದ್ರೆ ಇನ್ನೇನು ಇಲ್ಲ. ನಮ್ಮ ಅತ್ತೆದೇನು ನಡೆಯಲ್ಲ, ನಮ್ಮ ಮಾವಂದೆ ಎಲ್ಲ ನಮ್ಮ ಮನೇಲಿ. ಮಾವ ಹೇಳ್ದಂಗೆ ಕೇಳ್ಬೇಕು ನಮ್ಮ ಅತ್ತೆ. ಮಾವ ಇಲ್ದಿದ್ರಷ್ಟೇ ನಮ್ಮ ಅತ್ತೆದ ಆಟ. ಏ ಲಕ್ಷ್ಮಕ್ಕ, ಏನೇ ನೀನ್ ಮಾಡ್ತಾ ಇರೋದು? ಹೇಳಿದ ಕೆಲಸ ಮಾಡಲ್ಲ, ಮಗಳನ್ನ ಮಾತ್ರ ಮನೆ ಕರ್ಸಿ ಮಾತಾಡ್ತೀಯ. ಯಾಕತ್ತೆ, ಏನಾಯ್ತೀಗ? ನಾನು ಏನ್ ಮಾಡ್ಬೇಕಾಗಿತ್ತು? ನಮ್ ಲೋಕಿಗೆ ಹೆಣ್ಣು ಹುಡುಕಿ ಮದುವೆ ಮಾಡ್ತೀಯ ಅಂತ ಒಪ್ಕೊಂಡಿದ್ದೆ ತಾನೆ ನೀನು ನಿನ್ ಗಂಡನು? ಎಲ್ಲೇ ಹೆಣ್ಣು ಹುಡುಕಿದೆಲ್ಲೇ? ಅಯ್ಯೋ, ನಾವ್ ತೋರಿಸಿದ ಹುಡುಗಿ ಅವನಿಗೆ ಒಪ್ಲಿಲ್ಲ, ಒಪ್ಪಿಗೆ ಆಗ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ಲಿ? ನಾವೇನು ಮಾಡಕ್ಕಾಗಲ್ಲ. ಏನು ಮಾಡಕ್ಕಾಗಲ್ಲ ಅಂದ್ರೆ ಏನೇ ಅರ್ಥ?
ಯಾರಾದ್ರೂ ಚೆನ್ನಾಗಿರೋ ಮನೆ ಶ್ರೀಮಂತರ ಮನೆ ಹುಡುಗಿನ ನೋಡು, ಹಾ ಅವಾಗ ಒಪ್ಕೊಂತಾನೆ. ನೀನ್ ಯಾರೋ ಬಡವ್ರ ಮನೆ ಚೆನ್ನಾಗಿಲ್ಲ ಹುಡುಗಿನ ತೋರಿಸಿದ್ರೆ ಅದೇಂಗ್ ಒಪ್ಕೊಂತಾನೆ, ಹಾ ಹೇಳು? ಹೌದಾ, ಲಾವಣ್ಯ ನಾದ್ನಿ ಒಬ್ಳು ಇದ್ದಾಳೆ ಸೀಮಾ ಅಂತನ, ಅವಳು ಮದ್ವೆ ಆಗ್ತಾನ ನಿನ್ ಮೊಮ್ಮಗ? ಅವರು ಶ್ರೀಮಂತರೇನೆ. ಏನಮ್ಮ ಹೇಳ್ತಾ ಇದ್ಯಾ? ಅವನ್ಗೆ ಲೋಕಿಗೆ ನಮ್ ಸೀಮನ್ ಕೊಡದ? ಇಲ್ಲ ಇಲ್ಲ, ನಮ್ಮ ಮಾವ ನಮ್ಮ ಅತ್ತೆ ಯಾರು ಒಪ್ಪಲ್ಲ. ಅವ್ರ ಶ್ರೀಮಂತರು, ಅದು ಅಲ್ಲ ಸೀಮನ್ ಲೆವೆಲ್ಲೇ ಬೇರೆ, ಅವಳು ಎಂದಿಗೂ ಒಪ್ಪದೇ ಇಲ್ಲ. ಯಾಕೆ ಒಪ್ಪಲ್ಲ? ಅವರು ಚೆನ್ನಾಗಿದ್ದಾರಲ್ಲ ಲೋಕಿರೋನು, ಅವ್ರದ್ದು ತೋಟ ಐತೆ, ಏನೋ ಅವನೊಂದಿಷ್ಟು ವಿದ್ಯೆ ಕಡಿಮೆ ಅಷ್ಟೇನೆ. ಅವಳಿನ್ನೇನು ಇಂಜಿನಿಯರ್ ಅಂತ ಫೇಲ್ ಆಗಿದ್ದಾಳೆ ತಾನೆ, ಅವಳದು ಅಲ್ಲಿಗೆ SLCನೇ ಲೆಕ್ಕ ಅಲ್ಲ, PUCನೇ ಲೆಕ್ಕ ತಾನೆ. ಹೌದು, ಇನ್ನೇನು ಏನು ಒಂದಿಷ್ಟು ಸಾವುಕಾರ ಅವರು, ಅವರೇ ವರದಕ್ಷಿಣೆ ಗಿದ್ದಕ್ಷಿಣೆ ಕೊಟ್ಟು ಮದುವೆ ಮಾಡಿದ್ರೆ ಇವರು ಚೆನ್ನಾಗೇ ಇರ್ತಾರಪ್ಪ. ಕೊಡ್ಬೋದಲ್ವಾ? ಅವನ್ಯಾರೋ ಸೊಳ್ಳೆ ಹಂಗಿದಾನೆ, ಕಡ್ಡಿ ಹಂಗಿದಾನೆ, ಅವನಿಗೆ ಕೊಡೋ ಬದಲು ಇವನಿಗಾದ್ರೂ ಕೊಡ್ಬೋದು, ಚೆನ್ನಾಗಿದ್ದಾನೆ. ಕಣೆ ಲಾವಣ್ಯ, ನಿಮ್ಮನೆ ನಿನ್ನ ಆಜ್ಞೆ ಆದ್ರೆ ಒಪ್ತಾನೆ ಲೋಕಿ. ಅವನ್ನ ಮದುವೆ ಮಾಡ್ಕೊಡ್ತಾರ ಕೇಳು, ನಿಮ್ಮ ಅವನು ಅತ್ತೇನು ಅವಳನ್ನು ಕೇಳು. ಒಂದ್ ದಿವಸ ನಮ್ಮ ಪಾರ್ವತಿನೂ ಲೋಕಿನೂ ಕರ್ಕೊಂಡು ಹೋಗಿ ನೋಡ್ಕೊಂಬರಕ್ಕಾಗತ್ತೆ ನಿಮ್ಮ ಮನೆಗೆ ಬಂದು. ಹೇಳ್ತೀನಿ ನಾನು ಈಗ್ಲೇನೆ. ಏನಪ್ಪ, ಯಾರ ಮದುವೆ ವಿಷಯ ಮಾತಾಡ್ತಾ ಇದ್ದೀರಾ? ಲಾವಣ್ಯ ಯಾವಾಗ ಬಂದಮ್ಮ? ಈಗ ಒಂದ್ ಸ್ವಲ್ಪ ಹೊತ್ತಾಯ್ತು ಆಂಟಿ. ಚೆನ್ನಾಗಿದ್ದೀರಾ? ಏನೂ ಇಲ್ಲ, ಅದೇ ನಮ್ಮ ಅತ್ತೆ ಮಗ ಲೋಕಿದ್ ಮದ್ವೆ ಆಗಿಲ್ಲ ಅಲ್ವಾ, ಅವನಿಗೆ ನನ್ನ ನಾದ್ನಿ ಅಂತ ನಾದ್ನಿ ಇದ್ದಾಳೆ, ಅವಳನ್ನ ಕೊಟ್ಟು ಮದುವೆ ಮಾಡು ಅಂತ ಹೇಳ್ತಾ ಐತೆ ನಮ್ಮ ಅಮ್ಮಯ್ಯ. ನಮ್ಮ ಅಜ್ಜಿನೂ ಕೊಟ್ರೆ ಕೇಳು ಮದುವೆ ಮಾಡ್ಕೊಂಬನ ಅಂತ ಹೇಳ್ತಾ ಐತೆ. ಹೌದೇನು? ಅಲ್ವೇ, ಅವಳು ಅಷ್ಟೊಂದು ಓದವಳೆ, ಇವನು ನೋಡಿದ್ರೆ SLC ಪಾಸನೂ ಆಗಿಲ್ಲ ಅಂತದ್ರಲ್ಲಿ ಇವನಿಗೆ ನಿನ್ನ ನಾದ್ನಿ ಅಂದ್ರೆ ಕೊಡಲ್ಲ ಬಿಡು. ಅವಳು ಏನೋ ಇಂಜಿನಿಯರಿಂಗು ಏನೋ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಿದ್ದೆ. ಅದೆಲ್ಲ ಮುಗ್ದಾಯ್ತು, ಆದ್ರೆ ಇಂಜಿನಿಯರಿಂಗ್ ಅವಳು ಪಾಸ್ ಆಗಿಲ್ಲ. PUCನೇ ಲೆಕ್ಕ ಅವಳದು. ಹೌದಾ? ಹಾಗಾದ್ರೆ ಕೊಡ್ಬೋದಮ್ಮ. ಆದ್ರೆ ನಿಮ್ ಗಂಡನ ಮನೆಯವರು ಸಾವುಕಾರರು, ಇವರು ಹಂಗೇನು ಇಲ್ಲ, ಏನ್ ಮಾಡ್ತಾರೋ ಗೊತ್ತಿಲ್ಲ. ಸುಮ್ಕುಕಾಯ್. ಅವ್ರ ಸಾವುಕಾರರು, ನಮ್ಮಮ್ಮನಿರೇನ್ ಬಡವ್ರ? ಅವ್ರತೋನು ತೋಟ ಐತೆ, ಅಡಿಕೆ ತೋಟ ಐತೆ, ಜಮೀನ್ ಐತೆ, ಮನೆ ಐತೆ, ಏನ್ ಬಡವ್ರೇನಲ್ಲ. ಉಂಬ ಕುಡಕೇನು ಏನು ತೊಂದ್ರೆ ಏನು ಇಲ್ಲ, ಚೆನ್ನಾಗೇ ಇದಾರೆ. ಅಲ್ಲ ಚೆನ್ನಾಗೇ ಇದ್ದಾರೆ, ಆದ್ರೆ ಅವ್ರಂಗಿಲ್ಲ ಅಂತ ಹೇಳ್ದೆ ಅಷ್ಟೇನೆ. ಈಗ ಹೆಣ್ಮಕ್ಳು ಬೇರೆ ಡಿಮ್ಯಾಂಡ್ ಅಲ್ವಾ? ಅದು ಅಲ್ದೇನೆ ಶ್ರೀಮಂತರು ಬಡವ್ರ ಮನೆಗೆ ಕೊಡಲ್ಲ ಅಂತ ಹೇಳ್ದೆ ಅಷ್ಟೇನೆ. ಬಿಡ, ನನ್ನ ಮೇಲೆ ಯಾಕೆ ರೇಗಾಡ್ತೀಯ? ನಾನ್ ಸುಮ್ಮನೆ ಹೇಳ್ದೆ ಕೊಡ್ತಾರೋ ಇಲ್ವೋ ಅಂತ. ಕೊಡ್ತಾರೆ, ಕೊಟ್ಟೇ ಕೊಡ್ತಾರೆ. ಲಾವಣ್ಯ, ನೀನ್ ಯಾವಾಗ ಊರ್ಗ್ ಹೋಗ್ತೀಯಮ್ಮ? ಅವಾಗ ಪಾರ್ವತಿನೂ ಲೋಕಿನೂ ಕರ್ಕೊಂಡು ನಾನು ಬರ್ತೀನಿ ನಿಮ್ ಜೊತೆಗೆ. ನಿಮ್ಮ ಅತ್ತೆ ಮಾವನ ಕೇಳೋಣ ಕೊಡ್ರಿ ಅಂತಾನ. ಅಲ್ವಾ? ಅಂತ ಮನೆ ಸಂಬಂಧ ಆದ್ರೆ ನಮ್ ಪಾರ್ವತಿನೂ ಒಪ್ತಾಳೆ. ಅಲ್ಲ, ಪಾರ್ವತಿ ಲೋಕಿ ಎಲ್ಲರೂ ಒಪ್ತಾರೆ, ಆದ್ರೆ ಅವ್ರ ಮನೆಯವ್ರು ಒಪ್ಬೇಕಲ್ಲತ್ತೆ, ಅದು ಮುಖ್ಯವಾಗಿರೋದು. ಹುಡುಗಿ ಬೇರೆ ಚೆನ್ನಾಗಿದ್ದಾಳೆ ನೋಡಕ್ಕೆ, ಏನೋ ಇಂಜಿನಿಯರಿಂಗ್ ಫೇಲ್ ಆಗಿರ್ಬೋದು, ಆದ್ರೆ ಪಾಸ್ ಮಾಡ್ಕೋಬಹುದು ಅಲ್ವೇನಿಲ್ಲ ಲಾವಣ್ಯ? ಪಾಸ್ ಆದ್ರೆ ಇಂಜಿನಿಯರಿಂಗ್ ಮಾಡಿರ್ತಾಳೆ. ಅವಳು ಇಷ್ಟಪಡೋದು ಇಂಜಿನಿಯರಿಂಗ್ ಓದಿರೋರ್ನೇ ಇಷ್ಟಪಡ್ತಾರೆ. ಅಲ್ಲ, ನೀನೇ ಮಾವು ಅವಳನ್ನ ಕೊಡ್ಬೋದು ಅಂತ ಹೇಳಿ ಈಗಾಲೇನೆ ಏನೇನೋ ಹೇಳ್ತಾ ಇದೆಯಲ್ಲ ಲಸ್ಮಕ್ಕ. ಅಲ್ಲ, ಹಿಂಗಿರ್ಬೋದು ಅಂತ ಹೇಳಿ ಅಷ್ಟೇ. ಒಂದ್ಸಲ ಹೋಗಿ ಕೇಳೋಣ ಬಿಡು, ಅದಕ್ಕೇನು? ನೀನೇನು ಹೋಗ್ಬೇಡ, ನಾನೇ ಹೋಗಿ ನೋಡ್ಕೊಂಬರ್ತೀನಿ, ಕೇಳ್ಕೊಂಬರ್ತೀನಿ. ಸುಮ್ಕೂಕಳೆ. ಇವಳು ಹೋಗ್ತಾಳಂತೆ, ನೀನು ಹೋದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಹುಡುಗರು ನೋಡೋದ್ ಬೇಡ್ವೆ? ಪಾರ್ವತಿ ಮತ್ತೆ ನಾನು ಲೋಕಿನೂ ಹೋಗ್ತೀವಿ ಇವಳ ಜೊತೆಗೆ. ಲಾವಣ್ಯ ಊರಿಗೆ ಹೋಗ್ತಾಳಲ್ಲ ಅವಾಗ ಈಗಲೇ ಫೋನ್ ಮಾಡಿ ಪಾರ್ವತಿಗೆ ವಿಷಯ ಹೇಳು. ಅಯ್ಯೋ ಅತ್ತೆ, ನೀನು ಹೋದ್ರೆ ಕೆಲಸ ಕೆಡುತ್ತೆ, ನಾನು ಹೋದ್ರೆ ಏನೋ ಏನಾದ್ರೂ ಹೇಳಿ ಒಪ್ಸಕ್ಕೆ ಪ್ರಯತ್ನ ಮಾಡ್ತೀನಿ. ನೀನು ಹೋಗಿ ಅಲ್ಲಿ ಗಲಾಟೆ ಮಾಡ್ತೀಯ. ಆ ಪಾರ್ವತಿನೂ ಅಷ್ಟೇನೆ, ಮೂಗಿನ ಮೇಲೆ ತುದಿಲೇ ಕೋಪ ಇರುತ್ತೆ, ಬಾಯಿ ಬಂದಂಗೆ ಮಾತಾಡ್ಬಿಡ್ತಾಳೆ. ಅದಕ್ಕೆ ಹೇಳೋದು ನಾನು ಹೋಗ್ತೀನಿ ಸುಮ್ಮನೆ ಇರು ಅಂತ. ಏನು ಕೆಡಲ್ಲ, ಸುಮ್ಮನಿರೆ, ನಾವೆಲ್ಲ ಹೋಗಿ ಬರ್ತೀವಿ. ಸರಿ, ನಿಮ್ಮಿಷ್ಟ, ನನ್ಗೇನಂತೆ. ನಾನು ನಿನ್ ಜೊತೆಗೆ ಬರ್ತೀನಿ. ನೀನು ಯಾವಾಗ ಹೋಗ್ತೀಯಾ? ನಾಳೆ ಹೋಗ್ತೀಯ, ನಾಡ್ದು ಹೋಗ್ತೀಯೋ? ನಾಳೆ ಹೋಗ್ತೀನಿ ಅಜ್ಜಿ. ನೀನು ಬರ್ತೀಯಾ? ಅತ್ತೆನೂ ಕರ್ಕೊಂಬರ್ತೀಯಾ? ನಿಮ್ಮ ಅತ್ತೆನೂ ಕರ್ಕೊಂಬರ್ತೀನಿ. ಈಗಲೇ ಫೋನ್ ಮಾಡಿ ಹೇಳಿ ನಿಮ್ಮ ಅತ್ತೆಗೆ ನಾಳೆಗೆ ಹೊರಟಿರು ಅಂತಾನ. ಸರಿ ಆಯ್ತು. ಲಸ್ಮಕ್ಕ, ಹೋಗಿ ಅವಳಿಗೆ ಯಾತನ ಕುಡಿಯಕ್ಕೆ ಯಾತನ ತಂದ್ಕೊಡೆ. ಬಂದು ಇಟ್ಟ ಸುಮ್ಮನೆ ಕುಕ್ಕೊಂಡಿದ್ದಿಲ್ಲ, ಉಮ್ಮಪ್ಪ ಕಿಕ್ಕು. ಲಾವಣ್ಯ, ಊಟಕ್ಕೆ ಕಿಕ್ಕ ಬರಲ್ಲ ಅಥವಾ ಕಾಪಿ ಗಿಪಿ ಕಾಸು ಕೊಡ್ಲು? ಊಟಕ್ಕೆ ಇಕ್ಕ ಬಾರಮ್ಮ, ಯಾಕೋ ಹೊಟ್ಟಸ್ತೈತೆ, ಊಟ ಮಾಡ್ತೀನಿ. ಸರಿ, ಕುಕ್ಕೊಂಡಿರು. ಬಾರೆ ಭಾಗ್ಯಮ್ಮ, ಕುಕ್ಕ ಬಾ. ಲಾವಣ್ಯ, ನಿನ್ ಫ್ರೆಂಡ್ ದಿವ್ಯಂದು ಮದ್ವೆ ಆಯ್ತು, ಗೊತ್ತಾಯ್ತಾ? ಮದ್ವೆನಾ? ದಿವ್ಯಂದ ಮತ್ತೆ ಮದ್ವೆನಾ? ಯಾರ ಜೊತೆ? ಯಾರ ಹುಡುಗ? ಯಾಕೆ ನಿನಗೆ ಗೊತ್ತಿಲ್ವಾ? ನಿಮ್ಮಮ್ಮ ಏನು ಹೇಳಿಲ್ವಾ? ಇಲ್ಲಪ್ಪ, ದಿವ್ಯನ್ ಬಗ್ಗೆ ಏನು ಹೇಳಿಲ್ಲ. ಯಾಕಂಟಿ? ಯಾವ್ರಿಗೆ? ಯಾವ್ರ ಗಂಡು ಏನ್ ಕೆಲಸ ಮಾಡ್ತಾನಂತೆ? ಅಯ್ಯೋ, ಬೇರೆ ಯಾರು ಅಲ್ಲ, ನಿನಗೆ ಗಂಟು ಹಾಕ್ಬೇಕು ಅಂತ ಅನ್ಕೊಂಡಿದ್ಲಲ್ಲ ಪೆದ್ಗುಂಡ, ಆ ಸಾಕಮ್ಮನ ಮಗ. ಅವನ ಜೊತೆಗೆ ದಿವ್ಯನ್ ಮದ್ವೆ ಆಗಿದ್ದು.
ಹೌದಾ ಅವನ ಜೊತೆಗ ಅಷ್ಟು ಸಾವುಕಾರನ್ ಮದ್ವೆ ಆಗ್ತೀನಿ ಅಂತವನ್ ಮದ್ವೆ ಆಗ್ತೀನಿ ಇಂತವನ್ ಮದ್ವೆ ಆಗ್ತೀನಿ ಅಂತ ಹಾರಾಡೋಳು ಅವನ್ನೇ ಮದ್ವೆ ಆದ್ಲ. ಹಾ ನಂಬಕ್ಕೆ ಆಗ್ತಾ ಇಲ್ವಲ್ಲ ಆಂಟಿ, ಅವಳು ಅಂತವನ್ನ ಮದ್ವೆ ಆಗ್ತಾಳೆ ಅಂದ್ರೆ ಇದೆಲ್ಲ ಹೆಂಗ್ ಸಾಧ್ಯ ಅಂತ. ಯಾರು ಈ ಮದ್ವೆ ಮಾಡಿದ್ದು, ಯಾರು ಒಪ್ಸಿದ ದಿವ್ಯನ? ಜಯಮ್ಮ ಇದ್ದಾಳಲ್ಲ ಮುಂದೆ ನಿಂತ್ಕೊಂಡು ಅವಳೆ ಎಲ್ಲ ಒಪ್ಸಿ ದಿವ್ಯಾರ ಅಮ್ಮಗೆ ಹೇಳಿ ದಿವ್ಯನ ಒಪ್ಸಿ ಮದ್ವೆ ಮಾಡಿದ್ದು. ಆದ್ರೆ ದಿವ್ಯನಿಗೆ ಈಗ್ಲೂ ಪೆದ್ಗೊಂಡನ್ ಮದ್ವೆ ಆಗಿರೋದು ಇಷ್ಟನೇ ಇಲ್ಲ. ಅದಕ್ಕೆ ಊರಾಗೆ ಎಲ್ಲೂ ಓಡಾಡೋದೇ ಇಲ್ಲ, ಎಲ್ಲಾನ ಮಾತಾಡಿಸ್ತಾರೆ ಕೇಳ್ತಾರೆ ಅಂತಾನ. ಹೌದಾ, ಹಂಗಾದ್ರೆ ದಿವ್ಯನ ಹೋಗಿ ಮಾತಾಡ್ಸ್ಕೊಂಡ್ ಬರ್ಲೇಬೇಕು. ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ನನಗ್ ಮದ್ವೆ ಮಾಡಕ್ ನೋಡ್ತಾ ಇದ್ಲ ಅವನ್ನ. ಅವಳೇ ಆಗಿದ್ದಾಳೀಗ. ಹೌದು, ಆದ್ರೆ ಅವ್ನಿಗೇನು ಗೊತ್ತಾಗಲ್ಲ. ಇವಳೇ ಅವನ್ನ ಬದಲಾಯಿಸ್ಬೇಕು. ಆದ್ರೆ ಇವಳಿಗೆ ಅಷ್ಟೊಂದು ಬುದ್ಧಿ ಎಲ್ಲ ಐತಿ. ಹೌದಾ ಆಂಟಿ, ಅವನು ಕೆಟ್ಟವನು ಅಂತ ಅಲ್ಲ, ಬುದ್ಧಿ ಕಡಿಮೆ. ಈ ದಿವ್ಯನು ಆಟ ಮಾರಿ ಇವಳಿಗೆ ದುಡ್ಡು ಬೇಕು. ಏನ್ ಮಾಡ್ತಾಳೋ ಏನೋ ಗೊತ್ತಿಲ್ಲ ಪಾಪ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.